ನಾಳೆ 10ನೇ ತಾರೀಕಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಪ್ರಾರಂಭ ಆಗುತ್ತೆ. 3ನೇ ತಾರೀಕು ರಾಜ್ಯದ ಘನವೆತ್ತ ರಾಜ್ಯಪಾಲರ ಭಾಷಣ ಇರುತ್ತೆ. ಆದಮೇಲೆ ಸುಮಾರು 3-4 ದಿವಸ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗುತ್ತೆ. 7ನೇ ತಾರೀಕು ರಾಜ್ಯದ ಬಜೆಟನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಮಾನ್ಯ ನಮ್ಮ ಸಿದ್ದರಾಮಯ್ಯನವರು ಒಂದು ದಾಖಲೆ ಬಜೆಟನ್ನು ಮಂಡನೆಯನ್ನು ಮಾಡ್ತಾರೆ. ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಅದು ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಒಬ್ಬ ಆರ್ಥಿಕ ತಜ್ಞರಾಗಿ ಒಂದು ಹಣಕಾಸಿನ ಇಲಾಖೆಯ ಇತಿಮಿತಿಗಳನ್ನು ಸುಧಾರಣೆ ಮಾಡಿ ಹಣಕಾಸಿನ ಇಲಾಖೆ ಏನು ಹಿಂದಿನ ದಿನಮಾನದಲ್ಲಿ ದಾರಿ ತಪ್ಪಿತ್ತು ಅದನ್ನು ದಾರಿ ತರುವಂಥ ಪ್ರಯತ್ನವನ್ನು ಈಗಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಳೆದ ಬಜೆಟ್ಗಿಂತಲೂ ಈ ಬಜೆಟು ಜನಪರವಾಗಿ ಸರ್ವರನ್ನು ಒಳಗೊಂಡಿರ್ತಕ್ಕಂಥ ಬಜೆಟ್ ಆಗ್ತಿದೆ ಅಂತಕ್ಕಂಥ ನಮಗೆಲ್ಲರೂ ನಿರೀಕ್ಷೆ ಇದೆ. ಇವತ್ತು 5 ಗ್ಯಾರಂಟಿಗಳು ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸುಮಾರು 56,000 ಕೋಟಿ ರೂಪಾಯಿಗಳು ವೆಚ್ಚಾದರೂ ಕೂಡ ಈ ಬಜೆಟ್ನಲ್ಲಿ ಒಂದು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಚಿಂತನೆಗಳು ಮಾಡ್ತಾರಂತಕ್ಕಂಥ ಭರವಸೆ ನಮಗೆಲ್ಲರಿಗೂ ಇದೆ. ಬಹುಶಃ ರಾಜ್ಯಕ್ಕೆ ಒಳ್ಳೆಯ ಆಗ್ತಕ್ಕಂಥ ಬಜೆಟ್ ಇದು ಸಿಗ್ತಿದೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕಾರ್ಯವನ್ನು ಮಾಡ್ತಾರೆ. ಸರ್ ಕ್ಷೇತ್ರದ ಬಗ್ಗೆ ಏನು ನಿರೀಕ್ಷೆ ಇರ್ತೀರಂತ ಸರ್? ಕ್ಷೇತ್ರದ ಬಗ್ಗೆ ಈಗಾಗಲೇ ನೀರಾವರಿ ಇಲಾಖೆ ಇರ್ಬೋದು, ಕುಡಿ ನೀರಿನ ಯೋಜನೆ ಇರ್ಬೋದು, ಪಟ್ಟಣ 24/7 ಇರ್ಬೋದು, ಕೆರೆ ಡೆವಲಪ್ಮೆಂಟ್ ಇರ್ಬೋದು, ನಾಲಾ ಡೆವಲಪ್ಮೆಂಟ್ ಇರ್ಬೋದು, ಸುಮಾರು ರಸ್ತೆಗಳಿಗೆ ಒಂದು 50 ಕೋಟಿ ರೂಪಾಯಿಗಳನ್ನು ಪಟ್ಟಿರ್ತಕ್ಕಂಥದ್ದು ಇರ್ಬೋದು. ಮತ್ತು ಇನ್ನೂ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆಗಳಿಗೆ ಕೂಡ ಈಗಾಗಲೇ ಸುಮಾರು ಒಂದು 48ರಿಂದ 50 ಕಿಲೋಮೀಟರ್ ರಸ್ತೆಗಳಿಗೆ ಮಂಜೂರಾತಿ ಸಿಗ್ತಕ್ಕಂಥ ಹಂತದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ತದ ಅಭಾವವನ್ನು ನೀಗಿಸಲಿಕ್ಕೆ ಒಂದು ಹೊಸದಾಗಿ 3 ವಿತರಣಾ ಕೇಂದ್ರಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಮಾಡಿದ್ವಿ. ಅವು ಈಗಾಗಲೇ ಟೆಂಡರ್ ಹಂತದಲ್ಲಿದೆ. ನಮ್ಮ ತಾಲೂಕಿಗೆ ಬೇಕು ಕುಡಿ ನೀರು, ವಿದ್ಯುತ್ತು, ರಸ್ತೆ, ಶೈಕ್ಷಣಿಕ ವ್ಯವಸ್ಥೆ ಮತ್ತು ನಮಗೆ ಈಗಾಗಲೇ ವೆಟರ್ನರಿ ಮೆಡಿಕಲ್ ಕಾಲೇಜ್ ಈ ವರ್ಷದಿಂದ ಪ್ರಾರಂಭಗೊಂಡಿದ್ದು ಮುಂದಿನ ವರ್ಷಕ್ಕೆ ಏನು ಹಾಸ್ಟೆಲ್ಗಳು ಬೇಕು ಮತ್ತು ಮುಂದಿನ ತರಗತಿ ಪ್ರಾರಂಭ ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ಏನು ಹಣಕಾಸಿನ ವ್ಯವಸ್ಥೆ ಆಗಬೇಕಿತ್ತು ಅದಕ್ಕೂ 80 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ. ಅದನ್ನು ಟೆಂಡರ್ ಪ್ರಕ್ರಿಯೆಯಲ್ಲಿ ಮುಂದುವರೆದಿದೆ. ಅದರ ಜೊತೆಗೆ ಅಥಣಿ ಪಟ್ಟಣದಲ್ಲಿ ಮೊದಲು 50 ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ ಮಂಜೂರು ಮಾಡಿದರು. ಮೊನ್ನೆ ಆಡಳಿತಾತ್ಮಕ ಮಂಜೂರು ಕೊಟ್ಟ ಮೇಲೆ ಅದು 50 ಬೆಡ್ ಬದಲಾಗಿ 100 ಬೆಡ್ ಆಸ್ಪತ್ರೆಯನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಅದಕ್ಕೆ ನಾನು ಆರೋಗ್ಯ ಇಲಾಖೆಯ ಸಚಿವರಿಗೆ ಅಥಣಿ ತಾಲೂಕಿನ ಜನರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. 100 ಬೆಡ್ಡದ ಆಸ್ಪತ್ರೆ ಟೆಂಡರ್ ಪ್ರಕ್ರಿಯೆ ಮುಗಿದ ಮೇಲೆ ಅವರನ್ನು ಕರ್ಕೊಂಡ್ಬಂದು ಭೂಮಿ ಪೂಜೆಯನ್ನು ಮಾಡಿ ನಮ್ಮ ತಾಲೂಕದಲ್ಲಿರ್ತಕ್ಕಂಥ ಏನು ಬಡ ಹೆಣ್ಮಕ್ಕಳಿಗೆ, ತಾಯಂದಿರಿಗೆ ಅದೊಂದು ಭಾಳ ದೊಡ್ಡ ಪ್ರಮಾಣದ ಸಹಾಯ ಆಗ್ತಿದೆ ಮತ್ತು ಅನುಕೂಲ ಆಗ್ತಿದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಹೇಳಕ್ಕೆ ಸರ್. ಪೊಲೀಸ್ ಸ್ಟೇಷನ್ ಬೇಕಂತ ಹೇಳ್ತಾ ಇದ್ದಾರೆ ಸರ್ ಅಥಣಿ ಪಟ್ಟಣದಲ್ಲಿ. ಟ್ರಾಫಿಕ್ ಮತ್ತು ಸರ್ಕಾರದಿಂದ ಮತ್ತು ಇಲಾಖೆಯಿಂದ ಪ್ರಸ್ತಾವನೆ ಸರ್ಕಾರ ಮಟ್ಟದಲ್ಲಿದೆ. ಹಣಕಾಸಿನ ಲಭ್ಯತೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಒಂದು ಶಹರದ ಪೊಲೀಸ್ ಠಾಣೆ ಆದರೂ ಕೊಡಲಿ, ಇಲ್ಲ ಗ್ರಾಮೀಣ ಪೊಲೀಸ್ ಠಾಣೆ ಆದರೂ ಕೊಡಲಿ ಅಂತಕ್ಕಂಥ ಬೇಡಿಕೆಯನ್ನು ಈಗಾಗಲೇ ಪ್ರಸ್ತಾವನೆ ಸರ್ಕಾರ ಮಟ್ಟದಲ್ಲಿದೆ. ಬಹುತೇಕ ಮುಂದಿನ ದಿನಮಾನದಲ್ಲಿ ಇಂಥ ಒಂದು 3-4 ತಾಲೂಕಿನ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಚರ್ಚೆ ಮತ್ತು ಬೇಡಿಕೆ ಇದೆ. ಅದು ಸಂದರ್ಭಾನುಸಾರವಾಗಿ ಅದನ್ನು ಮಂಜೂರಾತಿ ಪಡ್ಕೊಂಡು ನಿಮಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.